ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಸಂತ್ ಕುಮಾರ್. ನಾನು ವೈದ್ಯಕೀಯ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಗೂ ಆಸ್ಪತ್ರೆಗೆ ಜಾಯ್ನ್ ಆಗಿ ನಾನು 23 ವರ್ಷ ಆಗಿದೆ. ಸೊ ನಾನಿಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 2006ನೇ ಇಸ್ವಿನಲ್ಲಿ ಜಾಯ್ನ್ ಆದೆ. ಈಗ ಪ್ರೊಫೆಸರ್ ಆಗಿ ಕೆಲಸನ ನಿರ್ವಹಿಸ್ತಾ ಇದ್ದೇನೆ. ಸೊ ನಮ್ಮ ಆಸ್ಪತ್ರೆ ಹಾಗೂ ಕಾಲೇಜ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅಂದರೆ MBBS ಸ್ಟೂಡೆಂಟ್ಸು 250 ಜನ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ. ಅದು ಇತ್ತೀಚೆಗೆ 2 ವರ್ಷದಿಂದ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಮುಂಚೆ 150 ಜನ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದರು. ಮೆಡಿಕಲ್ ವಿಭಾಗದಲ್ಲಿನೇ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸು 18 ಜನ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಕೋಬೇಕು, ನಮ್ಮ ಆಸ್ಪತ್ರೆ ಬಗ್ಗೆ ಹೇಳ್ಕೋಬೇಕು ಅಂದರೆ, ನಮ್ಮ ಆಸ್ಪತ್ರೆ ಉಳಿದ ಎಲ್ಲ ಆಸ್ಪತ್ರೆಗಳಿಗಿಂತ ಸುತ್ತಮುತ್ತ ನಮ್ಮ ಬೆಂಗಳೂರಿನಲ್ಲಿರುವಂತಕ್ಕಂಥ ಎಲ್ಲ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ನಮ್ಮ ಹಾಸ್ಪಿಟಲಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಚಿಕಿತ್ಸೆ ಸಿಗ್ತಾ ಇದೆ. ಇಲ್ಲಿ ನಾವು ಮೆಡಿಸಿನ್ OPDನಲ್ಲಿ ಔಟ್ ಪೇಷಂಟ್ ಕಾರ್ಡ್ಗೆ ಬರೀ 30 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾ ಇದ್ದೇವೆ. ಹಾಗೂ ಎಲ್ಲ ದಿನ ಸೋಮವಾರದಿಂದ ಭಾನುವಾರ ತನಕ ಎಲ್ಲ ದಿನ ಇಲ್ಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ರನ್ನಿಂಗಲ್ಲಿ ಇರುತ್ತೆ. ಹಾಗೆಯೇ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್, ICU, ಎವ್ರಿಥಿಂಗ್ 24/7 ವರ್ಕಿಂಗ್ ಇದೆ. ಬರೀ OPD ಅಷ್ಟೇ ಅಲ್ಲ, ನಮ್ಮಲ್ಲಿ ಎಲ್ಲ ಲ್ಯಾಬ್ ಪರೀಕ್ಷೆಗಳನ್ನು ಮಾಡ್ತೇವೆ. ಅತ್ಯುತ್ತಮ ಕಡಿಮೆ ಬೆಲೆಯಲ್ಲಿ ಟೆಸ್ಟಿಂಗ್ ಮಾಡ್ತೇವೆ. ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಎಕ್ಸ್ರೇ ಆಗ್ಬೋದು, CT ಆಗ್ಬೋದು, MRI 24/7 ಮಾಡ್ತೇವೆ. ಹಾಗೂ ಅದರದ ಪ್ರೈಸಸ್ ನೀವು ಬೇರೆ ಯಾವುದೇ ಲ್ಯಾಬ್ ಕಂಪೇರ್ ಮಾಡಿದ್ರು, ಬೇರೆ ಯಾವುದೇ ಹಾಸ್ಪಿಟಲ್ ನೋಡಿದ್ರು ಭಾಳ ಕಡಿಮೆ ಇದೆ. ನಮ್ಮಲ್ಲಿ ಇನ್ ಪೇಷಂಟ್ ವಿಭಾಗ ಇದೆ. ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಜನರಲ್ ವಾರ್ಡಲ್ಲಿ ಭಾಳ ಕಡಿಮೆ, ಬರೀ 50ರಿಂದ 100 ರೂಪಾಯಿ ಪರ್ ಡೇ ಆಗುತ್ತೆ ಅಷ್ಟೇ ಅವರಿಗೆ. ಅದು ನರ್ಸಿಂಗ್ ಕೇರ್ಗೆ ಚಾರ್ಜ್ ಮಾಡ್ತಾರೆ. ನಮ್ಮಲ್ಲಿ 6 ಯೂನಿಟ್ ಇದೆ ಮೆಡಿಸಿನ್ ವಿಭಾಗದಲ್ಲಿ. ಈಚ್ ಯೂನಿಟ್ ಅಂದರೆ ಒಂದೊಂದು ಯೂನಿಟಲ್ಲೂ 30 ಬೆಡ್ ಅಲಾಟ್ ಆಗಿದೆ. ಹಾಗಾಗಿ 180ಕ್ಕೂ ಹೆಚ್ಚು ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಜನರಲ್ ವಾರ್ಡ್ಸ್ ಇದೆ. ಸ್ಪೆಷಲ್ ವಾರ್ಡ್ಸ್ ಒಂದು 50ರಿಂದ 60 ಬೆಡ್ ಸ್ಪೆಷಲ್ ವಾರ್ಡ್ ಸಪರೇಟ್ ಆಗಿದೆ. ಇದಲ್ಲದೆ ನಮ್ಮಲ್ಲಿ TB ವಾರ್ಡ್ ಅಂತಲೇ ಸಪ್ರೇಟ್ ಮೇಲ್ TB ವಾರ್ಡ್, ಫಿಮೇಲ್ TB ವಾರ್ಡ್ ಅಂತ, ಹೆಂಗಸರಿಗೆ ಗಂಡಸರಿಗೆ ಸಪ್ರೇಟ್ TB ವಾರ್ಡ್ಸು. TB ಡಿಪಾರ್ಟ್ಮೆಂಟೇ ಒಂದಿದೆ, ಪಲ್ಮನರಿ ಡಿಪಾರ್ಟ್ಮೆಂಟ್ ಅಂತ, ಅವರು ನೋಡ್ಕೊಳ್ತಾರೆ. ನಾವು ಅಲ್ಲಿ ಅಡ್ಮಿಟ್ ಮಾಡ್ತೀವಿ ಪೇಷಂಟ್ಸನ್ನು. ಅದಲ್ಲದೆ ನಮ್ಮಲ್ಲಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ. ಆ್ಯಂಜಿಯೋಗ್ರಾಮ್ ಮಾಡ್ತೇವೆ, ಆ್ಯಂಜಿಯೋಪ್ಲಾಸ್ಟಿ ಮಾಡ್ತೇವೆ, ಡೈಲಿ ರೊಟೀನ್ ECG, ಎಕೋ, TMT ಆಗಿರ್ಬೋದು, ಬೇರೆ ಎಲ್ಲ ಹೃದಯಕ್ಕೆ ಸಂಬಂಧಪಟ್ಟಿದ ಟೆಸ್ಟಸ್ ಎಲ್ಲನೂ ಡೇ ಟೈಮಲ್ಲಿ ಫ್ರಮ್ 9 to 5 ರೆಗ್ಯುಲರ್ಲಿ OPDs ನಡೆಯುತ್ತೆ. ಈವ್ನಿಂಗ್ ಆಫ್ಟರ್ 5 ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇರುತ್ತೆ ಈ ಟೆಸ್ಟ್ ಎಲ್ಲಾನು. ನೆಕ್ಸ್ಟ್ ಕಿಡ್ನಿ ವಿಭಾಗ, ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ಅಂತ. ನಮ್ಮಲ್ಲಿ ಸುಮಾರು ಒಂದು 40ರಿಂದ 50 ಡಯಾಲಿಸಿಸ್ ಮಿಷಿನ್ಸ್ ಇದೆ. ಸೊ ICUನಲ್ಲೂ ಬೇರೆ ಡಯಾಲಿಸಿಸ್ ಇದೆ, OPD ಬೇಸಿಸ್ ಡಯಾಲಿಸಿಸ್ಸು ಬೇರೆ ಇದೆ. ಸೊ ಅದನ್ನು ಅಷ್ಟೇ ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಡಯಾಲಿಸಿಸ್ 1000ಕ್ಕಿಂತ ಕಡಿಮೆನೇ ಆಗುತ್ತೆ ಅವರಿಗೆ ಇಲ್ಲಿ ಪ್ರತಿ ಡಯಾಲಿಸಿಸ್ಗೆ. ಅದಲ್ಲದೆ ನಮ್ಮಲ್ಲಿ ಎಂಡೋಕ್ರೈನಾಲಜಿ ಡಿಪಾರ್ಟ್ಮೆಂಟ್ ಅಂತ ಇದೆ. ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಇನ್ನಿತರೆ ಎಲ್ಲ ಎಂಡೋಕ್ರೈನಾಲಜಿ ಪ್ರಾಬ್ಲಮ್ಸ್ಗೆ ಸಪ್ರೇಟ್ ಎಂಡೋಕ್ರೈನಾಲಜಿ ಡಿಪಾರ್ಟ್ಮೆಂಟ್ ಇದೆ. ಹಾಗೂ ನ್ಯೂರಾಲಜಿ, ನ್ಯೂರೋ ಸೈನ್ಸಸ್, ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ಸ್ ಇದೆ. ಎಲ್ಲ ಮೆದುಳಿಗೆ ಸಂಬಂಧಪಟ್ಟಂಥ ಸರ್ಜರೀಸ್ ಆಗಲಿ ಆ ಎಲ್ಲ ಎಸ್ಟಾಬ್ಲಿಷ್ಡ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಇದೆ ಇಲ್ಲಿ. ನಮ್ಮಲ್ಲಿ ICU, ಮೇನ್ ICU ಅಂತಾನೆ ಇದೆ. ಅದು ಬಿಟ್ಟು MICU ಅಂತ ಇದೆ, RICU ಅಂತ, ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋರಿಗೆ ICU. ಸೊ ಅಲ್ಲೂ ಅಷ್ಟೇ ಚಿಕಿತ್ಸೆ 24/7 ವಿತ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸೇ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಇದೇ ಅಲ್ಲದೆ 24/7 ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇದೆ. ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಎನಿ ಟೈಮ್ ಪೇಷಂಟ್ ಯಾವುದೇ ಎಮರ್ಜೆನ್ಸಿಯಿಂದ ಬಂದ್ರೂ ಅತ್ಯುತ್ತಮವಾದ ಟ್ರೀಟ್ಮೆಂಟ್ ಇಲ್ಲಿ ನಡೆಯುತ್ತೆ. ಅದಲ್ಲದೆ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಟೈಅಪ್ ಇರೋದ್ರಿಂದ ಆ ಫೆಸಿಲಿಟಿ BPL ಕಾರ್ಡ್ ಇರೋರಿಗೆ ಒಳ್ಳೆಯ ಒಂದು ಚಿಕಿತ್ಸೆ ಇಲ್ಲಿ ಸಿಗುತ್ತೆ. ಇಲ್ಲಿ ಅದಕ್ಕೆ ಅಂತ ಸಪ್ರೇಟ್ ಬೆಡ್ಸು ಅಲಾಟ್ ಮಾಡಿರ್ತಾರೆ, ICUನಲ್ಲಾಗಲಿ ಜನರಲ್ ವಾರ್ಡಲ್ಲಾಗಲಿ. ಸೊ 24/7 ಅದನ್ನು ಅವರು ಫೆಸಿಲಿಟಿ ಯೂಸ್ ಮಾಡ್ಕೋಬೋದು. ಅದಲ್ಲದೆ ಇನ್ಶೂರೆನ್ಸ್ ಟೈಅಪ್ಪು ಇದೆ. ಕೆಲವರು ಇನ್ಶೂರೆನ್ಸ್ ತೊಗೊಂಡಿರೋರು, ಇನ್ಶೂರೆನ್ಸ್ ಟೈಪ್ಸ್ ಆಲ್ಮೋಸ್ಟ್ ಎಲ್ಲ ಕಂಪ್ನಿ ಇನ್ಶೂರೆನ್ಸ್ ಟೈಅಪ್ಪು ನಮ್ಮಲ್ಲಿದೆ. ಸೊ ನಮ್ಮ ವಿನಂತಿ ಏನಂದರೆ, ನೀವು ಇಲ್ಲಿ ಹೆಚ್ಚು ಜನ ಬಂದು ಚಿಕಿತ್ಸೆಯನ್ನು ತಗೊಳ್ಳಿ. ಇದರದ ಬೆನಿಫಿಟ್ಸ್ ಎಲ್ಲ ನಿಮಗೆ ಕಂಪ್ಲೀಟ್ಲಿ ಸಿಗಲಿ ಅನ್ನೋದು ನಮ್ಮ ವೈದ್ಯಕೀಯ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋ ನಾನು ಡಾಕ್ಟರ್ ಬಸಂತ್ ಕುಮಾರ್ ಆಸೆ ಮತ್ತು ಇಚ್ಛೆ. ಧನ್ಯವಾದಗಳು.